ಯೂಟ್ಯೂಬ್ ಚಾನಲ್. ನಾವೀಗ ಇಲ್ಲಿಗೆ ಹೊರಟದು, ನಾವು ಕಟೀಲ್ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮೊನ್ನೆಯಿಂದ ಹೋಗ್ಬೇಕು ಅಂತೇಳಿ ಇವತ್ತು ಟೈಮ್ ಬಂತು. ಮೊನ್ನೆ ಅಂತ ಹೇಳಿದ್ರೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಟೈಮಿಗೆ ನಮಗೆ ಹೋಗಿಗೆ ಆಗಲಿಲ್ಲ. ಯಾಕೆ ಹೇಳಿದ್ರೆ ನಮ್ಗೆ ಗೊತ್ತುಂಟು, ನಾವು ಮೂವರು ಹೆಣ್ಮಕ್ಳಲ್ಲ ಮನೆಯಲ್ಲಿ. ಹಾಗೆ ಒಬ್ರಿಗಾದ್ರೂ ಒಬ್ರಿಗೆ ಆಗುದಿಲ್ಲ, ಹಾಗೆ ಪ್ರಾಬ್ಲಮ್ ಆಗ್ತದಲ್ಲ. ಹಾಗೆ ಈಗ ನಾವು ಹೊರಟದು, ಹಾಗೆ ಹೋಗಿ ಬರುವ ಅಂತ ಹೇಳಿ. ಆಮೇಲೆ ಎಂತ ಅವಸ್ಥೆ ಅಂತ ಹೇಳಿದ್ರೆ, ನಿನ್ನೆ ಕೂಡ ಹಾಗೆ, ನಿನ್ನೆ ನಾನು ಫುಲ್ಲು ಮನೆಯಲ್ಲಿ ಬ್ಯುಸಿ ಆದೆ. ನಿನ್ನೆ ಕೂಡ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನಿನ್ನೆ ಫುಲ್ಲು ಬ್ಯುಸಿ ಆದೆ ಮನೆಯಲ್ಲಿ. ಅಂದ್ರೆ ಇದು ಉಂಟಲ್ಲ, ನಮ್ದು ಫುಲ್ ಅಂಗಳೆಲ್ಲ ಚಂದ ಕ್ಲೀನಿಂಗ್ ಎಲ್ಲ ಆಯ್ತು. ಮತ್ತೆ ನಮ್ಮ ಚಪ್ಪಲ್ ನೋಡಿ ಫ್ರೆಂಡ್ಸ್, ನಾವು ಚಪ್ಪಲ್ ಇಡುದು ಅಳತಳತ್ತು ಚಪ್ಪಲನ್ನು ಅಲ್ಲೇ ಇರ್ತೇವೆ ಮೂಲೆಯಲ್ಲಿ. ಯಾಕೆ ಗೊತ್ತುಂಟು, ಹೊಸ ಚಪ್ಪಲ್ ತೆಗೆದ ಮೇಲೆ ಆ ಚಪ್ಪಲನ್ನು ನಾವು ನೋಡುದೇ ಇಲ್ಲ. ಮತ್ತೆ ಅದೆಲ್ಲ ಮನೆಯಲ್ಲಿ ಕೂಡ ಆಗಿರ್ಬೋದು, ಆ ಚಪ್ಪಲ್ ಹತ್ರ ಹೋಗುದೇ ಇಲ್ಲ. ಹಾಗೆ ನನ್ನ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ಸ್ವಲ್ಪ ನಾನು ಮತ್ತೆ ಮಗಳು ಸೇರಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದು. ಆ ಚಪ್ಪಲನ್ನೆಲ್ಲ ನಾನು ವಾಶ್ ಮಾಡಿದೆ. ಎಲ್ಲ ಚಪ್ಪಲನ್ನು ವಾಶ್ ಮಾಡಿ, ಹಳೆ ಚಪ್ಪಲನ್ನು ಎಲ್ಲ ವಾಶ್ ಮಾಡಿ ಬಿಸಿಲಿಗೆ ಇರ್ತದೆ. ಈಗ ಒಳ್ಳೆ ಪಳ ಹೊಳಿತದೆ. ಹೊಸ ಚಪ್ಪಲ್ ತೆಗೆದ ಮೇಲೆ ನಮ್ಗೆ ಹೊಸತೇ ಹಾಕುದಲ್ಲ ನಾವು, ಅದಾಗಿಲ್ಲ. ಎಲ್ಲರ ಮನೆಯಲ್ಲಿ ಕೂಡ ಹಾಗೆ, ಹಳೆ ಚಪ್ಪಲಿ ಮತ್ತೆ ವ್ಯಾಲ್ಯೂ ಇರುದಿಲ್ಲ. ಆದ್ರೆ ನಾನು ಇನ್ನೆಂತ ಮಾಡಿದೆ ಗೊತ್ತಿಲ್ಲ, ನಮ್ದೆಲ್ಲ ಚಪ್ಪಲ್ ಸ್ಟ್ಯಾಂಡ್ ಅನ್ನೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಬಲೆ ಎಲ್ಲ ಇತ್ತು ಅದನ್ನೆಲ್ಲ ಮಗಳೆಲ್ಲ ಕ್ಲೀನ್ ಮಾಡಿದ್ಲು. ಅವಳು ಕ್ಲೀನ್ ಮಾಡಿ ಮತ್ತೆ ಅಂಗಳನ್ನೆಲ್ಲ ಫುಲ್ ನೀರಾಕಿ ಕ್ಲೀನ್ ಮಾಡಿ ಚಂದ ಗುಡಿಸಿ, ಸ್ವಲ್ಪ ಕೆಲಸ ಕೂಡ ಆಯ್ತು ನಮ್ಗೆ. ಆಮೇಲೆ ಆ ಚಪ್ಪಲನ್ನೆಲ್ಲ ನಾನು ಇದು ಎಂತ ತೆಂಗಿನ ನಾರು ಉಂಟಲ್ಲ, ಚೀರಿ ಹೇಳ್ತೇವೆ ನಾವು, ತೆಂಗಿನದು ಚೀರಿ, ಅದ್ರಲ್ಲೆಲ್ಲ ಸಾಬೂನು ಹಾಕಿಕೊಂಡು ಎಲ್ಲ ಚಂದ ತೊಳೆದು ಚಂದ ಬಿಸಿಲಿಗೆ ಇಟ್ಟಿದ್ದೇನೆ. ಈಗ ಚಂದ ಇದೆ. ಈಗ ಮಕ್ಕಳೆಲ್ಲ ಹೇಳುದು, ಈ ಚಪ್ಪಲ್ ನನಗೆ ಅಂತ. ಈಗ ಚಂದ ಇದೆ, ಒಳ್ಳೆ ಉಳಿತದೆ. ಆಮೇಲೆ ಬೆಳಿಗೊಂದು ನಮ್ಮ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅದು ಎಂತ ಇನ್ಸಿಡೆಂಟ್ ಅಂತ ಹೇಳಿದ್ರೆ ನೋಡಿ, ಬೆಳಿಗ್ಗೆ ಇವತ್ತು ಬುಧವಾರ, ಇವತ್ತು ಕರೆಂಟ್ ಇಲ್ಲ. ನಮ್ಗೆ ಕರೆಂಟ್ ಇಲ್ಲ ಅಂತ ಹೇಳಿ ಯಾರಿಗೂ ಕೂಡ ತಲೆಯಲ್ಲಿ ಕೂಡ ಇಲ್ಲ. ನಮ್ಮದು ಬಟ್ಟೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ತೊಳೆದಾಯ್ತು. ಆಮೇಲೆ ಇದಾಯ್ತು ಎಂತ, ಮನೆ ಕ್ಲೀನ್ ಆಗಿ ನೆಲ ಒರೆಸಿ ಆಯ್ತು, ಎಲ್ಲ ಆಯ್ತು. ಆಮೇಲೆ ಎಂತ ಇನ್ಸಿಡೆಂಟ್ ಗೊತ್ತುಂಟ, ಇದು ಕರೆಂಟ್ ಇಲ್ಲಲ್ಲ, ಕರೆಂಟ್ ಇಲ್ಲ ಅಂತ ಹೇಳಿ ನಾನು ಬೇರೆ ಡ್ರೆಸ್ಸಿಗೆಲ್ಲ ಎಲ್ಲರ ಡ್ರೆಸ್ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಮಕ್ಕಳ ಡ್ರೆಸ್ ಅನ್ನು ಕೂಡ ನಾನು ತೆಗೆದಿಟ್ಟಿದ್ದೇನೆ. ಯಾಕೆ ಗೊತ್ತುಂಟು, ಇಲ್ಲದ್ರೆ ಅವರು ಹಾಕಿದನ್ನೇ ಹಾಕ್ತಾರೆ ಡ್ರೆಸ್ ಅನ್ನು. ಅದನ್ನು ಕೂಡ ನಾನು ಗಾಡ್ರೇಜ್ ಇಂದ ತೆಗೆದು ಎಲ್ಲ ಸೆಟ್ ಮಾಡಿ ಹಸ್ಬೆಂಡ್ ಹೇಳಿದ್ರು ಕೊಡು ಎಲ್ಲ ಐರನ್ ಮಾಡ್ತೇನೆ ಅಂತ. ಇವರ ಐರನ್ ಮಾಡ್ಲಿಕ್ಕೆ ಹೋಗುವ ಕರೆಂಟ್ ಉಂಟ, ಕರೆಂಟ್ ಇಲ್ಲ. ಇವತ್ತು ಬುಧವಾರ ಅಲ್ಲ, ಇವತ್ತು ಕರೆಂಟ್ ತೆಗಿತಾರೆ, ಅದು ಇವತ್ತು 4 ಗಂಟೆಗೆ ಬರ್ತಾರೆ. ಅದೆಲ್ಲ ಆಯ್ತಲ್ಲ, ಕರೆಂಟ್ ಇಲ್ಲ ಅಂತ ಹೇಳಿ ಏನ್ ಮಾಡುದು ಅಂತ ಹೇಳಿ ಚಿನ್ನದು ಫ್ರೆಂಡ್ ಇದು ಅವಳ ಡ್ಯಾಡಿಗೆ ಕಾಲ್ ಮಾಡಿದೆ. ಅವರದೊಂದು ಲಾಂಡ್ರಿ ಉಂಟು. ಹಾಗೆ ಹಸ್ಬೆಂಡ್ ಹೇಳಿದ್ರು, ನೀನ್ ಕಾಲ್ ಮಾಡು, ಅಲ್ಲಿ ಕೊಟ್ಟು ಬರುವ ಅಂತೇಳಿ. ಅಲ್ಲಿ ಕಾಲ್ ಮಾಡುವಾಗ ಕೂಡ ಅವ್ರ ಪಾಪ ಹೇಳಿದ್ರು, ಮೇಡಮ್ ಕರೆಂಟ್ ಇಲ್ಲ ಮೇಡಮ್ ಅಂತ. ಅದು ಸಹ ನಮ್ಗೆ ಈಗ ಐರನ್ ಮಾಡ್ಲೇಬೇಕು, ಎಷ್ಟು ಕಷ್ಟ ಆಯ್ತು ಗೊತ್ತುಂಟ ನಮ್ಗೆ. ಬೆಳಿಗ್ಗೆ ಎಲ್ಲ ಎಂತ ಮಾಡುದು ಇಳಿಯಾಗಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಕರೆಂಟ್ ಇಲ್ಲ ಮೇಡಮ್ ಎಂತ ಮಾಡುದು ಅಂತ ಹೇಳಿ. ಮತ್ತೆ ನಾನು ಹೇಳಿದೆ, ಕೆಂಡದಲ್ಲಿ ಮಾಡ್ತಾರಲ್ಲ ರೀ, ಗೊತ್ತಾಯಿಲ್ಲ, ಕೆಂಡ ಹಾಕಿ ಮಾಡ್ತಾರೆ, ಅದೆಲ್ಲ ಈಗ ಇಲ್ಲ. ಮಸಿ ಕೆಂಡ ಹಾಕಿಕೊಂಡು ಐರನ್ ಮಾಡ್ತಾರಲ್ಲ, ಅದು ಈಗ ಇಲ್ಲಿ ಮುಂಚಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ನೋಡಿ. ಎಮರ್ಜೆನ್ಸಿಗೆ ಅದು ಕೂಡ ಇಲ್ಲ. ಎಲ್ಲ ನೋಡಿ, ಎಲ್ಲದಕ್ಕೆ ಕೂಡ ಕಂಡಿಡ್ತಿದ್ದಾರೆ. ಈ ಟೆಕ್ನಿಕ್ ಯಾವಾಗ ಬರ್ತದೆ ಗೊತ್ತಿಲ್ಲ. ಯಾವುದು ಬ್ಯಾಟ್ರಿದು ಐರನ್ ಬಾಕ್ಸ್, ಅದು ಬಂದ್ರೆ ಒಂದು ಒಳ್ಳೇದಿತ್ತು, ಬ್ಯಾಟ್ರಿದು ಐರನ್ ಬಾಕ್ಸ್. ನಮ್ಮ ಕತೆ ನೋಡಿ ಎಂತ ಗೊತ್ತುಂಟ. ಆಮೇಲೆ ಯಾವ್ದಾದ್ರು ಒಂದು ಸಿಂಪಲ್ ಆಗಿ ಸಾರಿ ಒಂಥರ ಸಿಲ್ಕ್ ಮೆಟೀರಿಯಲ್ ಅಥವಾ ಯಾವ್ದಾದ್ರು ತೆಗೆಯುವ ಕಾಟನ್ ಮೆಟೀರಿಯಲ್ ಆದ್ರೆ ಅಷ್ಟು ಗೊತ್ತಾಗುದಿಲ್ಲ ನೋಡಿ. ಇದಕ್ಕೆ ಐರನೇ ಮಾಡಲಿಲ್ಲ ನೋಡಿ, ಇದಕ್ಕೆ ನೋಡಿ ಐರನೇ ಮಾಡಲಿಲ್ಲ. ಆಮೇಲೆ ಚಿನ್ನ ಹತ್ರ ನಾನು ಏನ್ ಮಾಡಿದೆ, ಚಿನ್ನ ಎಂತ ಮಾಡ್ತಿದ್ಲು ಗೊತ್ತುಂಟ, ನಮ್ದು ಅವಳಲ್ಲಿ ಹೊರಟಿದ್ದಾಳೆ. ಅವಳ ಡ್ರೆಸ್ ಕೂಡ ಎಲ್ಲರದ್ದು ಸಹ ಒಮ್ಮೆ ಐರನ್ ಮಾಡ್ಬೇಕಲ್ಲ. ಅವಳು ಗ್ಯಾಸಿನಲ್ಲಿ ಒಂದು ಪಾತ್ರದಲ್ಲಿ ಬಿಸಿ ನೀರು ಇಟ್ಟುಕೊಂಡು, ಒಳ್ಳೆ ಬಿಸಿ ಬರ್ತುಂಟು, ಹೊಗೆ ಹೋಗ್ತುಂಟು, ಚಂದ ಮಾಡಿ ಕಿಚನ್ ಅಲ್ಲಿ ಆ ಬಿಸಿಗೆ ಐರನ್ ಮಾಡ್ತಿದ್ದಾಳೆ ಅವಳು. ಚಂದ ಆಗಿದೆ ಅವಳದು, ಕೈಯೆಲ್ಲ ಕರೆಕ್ಟ್ ಆಗಿದೆ. ಅವಳನ್ನು ನೋಡಿಕೊಂಡು ಇವಳು ಡ್ಯಾಡಿ ಹೇಳಿದ್ರು, ನೋಡಿ ಅವಳು ಐರನ್ ಮಾಡ್ತಿದ್ದಾಳೆ ಬಿಸಿ ನೀರಿನಲ್ಲಿ, ಚಂದ ಆಯ್ತು ಅವಳು. ನಾನೆಂತ ಮಾಡಿ, ನಾನೊಂದು ಬ್ಲೌಸ್ ಕೊಟ್ಟೆ ಅರ್ಜೆಂಟಲ್ಲಿ. ಈಗ ನನ್ನೊಂದು ಬ್ಲೌಸಿಗೆ ಹಾಕಂತ, ಬ್ಲೌಸಿಗೆ ಹಾಕಿ ನಮ್ಮ ಬ್ಲೌಸಿನ ಅವಸ್ಥೆ ನೋಡಿ. ನಮ್ಮ ಬ್ಲೌಸ್ ನೋಡಿ, ಒಳ್ಳೆ ಭೂಪಟ ಬಿಡಿಸಿದಳಲ್ಲ ನಮ್ಮ ಬ್ಲೌಸ್ ಅನ್ನು ನೋಡಿ. ಅವಳದು ಚಂದ ಇದೆ. ಯಾಕೆಂತ ಹೇಳಿದ್ರೆ ಅವಳದು ಕೋಟನ್ ದಪ್ಪ ಉಂಟು. ಇದು ಅಂತ ಹೇಳಿದ್ರೆ ಬ್ಲೌಸ್ ಅಲ್ಲ ಎಷ್ಟಾದ್ರು. ಇದಕ್ಕೆಲ್ಲ ಬಿಸಿ ನೀರಿಗೆ ಯಾರಿಗೂ ಕೂಡ ಹಾಕ್ಲಿಕ್ಕೆ ಹೋಗ್ಬಿಡಿ, ಬಿಸಿ ನೀರೆಲ್ಲ ಶಾಖ ಕೊಡ್ಲಿಕ್ಕೆ ಹೋಗ್ಬೇಡಿ. ಇವಳು ಕೊಟ್ಟುಕೊಂಡು ಮಮ್ಮಿ ಅಂತ ಹೇಳಿ ಈಗ ತೋರಿಸಿ ಓಡಿದೆ ಮನೆ ಹಿಂದೆ. ನಗು ತಡಿಲಿಕ್ಕೆ ಹೋಗುದಿಲ್ಲ. ಚಿನ್ನು ಬಾರಲ್ಲಿ, ಇವಳು ಮಮ್ಮಿ ಅಂತ ಹೇಳಿ ಇಂತ ಓಡಿದೆ, ಅವಳಿಂದ ಗಾಡಿ ಓಡಿದ್ವು. ಇನ್ನು ನನಗೆ ಕೋಪ ಬರ್ತದೆ ಹೇಳಿ ಅವಳನ್ನು ಇದು ಮಾಡುದು ಎಂತ
ಚಿನ್ನವನ್ನು ಇದು ಮಾಡ್ಲಿಕ್ಕೆ ಹೋಗುದು ಎಂತ ಸಂತೈಸಿದ್ದಾರೆ ಚಂದ ಮಾಡಿ. ಆದ್ರೆ ನನಗೆ ಕೋಪ ಬರಲಿಲ್ಲ, ಎಂತ ಅವಳು ಬೇಕಂತಲೇ ಮಾಡಿದಲ್ಲ ಅಲ್ಲ, ಇದು ಲಾಸ್ ಬೇರೆ ಲಾಸ್. ಕೇಳು ಇದನ್ನ ಎಂತ ಮಾಡ್ಲಿ ಯಾರಿಗೆ ಗೊತ್ತಿದ್ರೆ ಒಂದು ಕಮೆಂಟ್ ಅಲ್ಲಿ ಹಾಕ್ಲಿಕ್ಕೆ ಹೇಳು. ಯಾರಾದ್ರೂ ಫ್ರೆಂಡ್ಸ್ ಎಂತ ಮಾಡ್ಲಿಕ್ಕೆ ನಿಮ್ಗೆ ಏನಾದ್ರೂ ಐಡಿಯಾ ಇತ್ತು ನನಗೊಂದು ಕಮೆಂಟ್ ಹಾಕಿ. ನೋಡಿ ಎಷ್ಟು ಚಂದ ಎಂಬ್ರಾಯ್ಡ್ರಿ ಉಂಟು ನೋಡಿ ನನ್ನ ಬ್ಲೌಸ್ ಅಲ್ಲಿ. ಬೇಜಾರಾಗ್ತದೆ ನಂಗೆ, ಲಾಸ್ ಆಯ್ತು ನಂಗೆ. ನೋಡಿ ಎಷ್ಟು ಚಂದ ಎಂಬ್ರಾಯ್ಡ್ರಿ ಎಲ್ಲ ಇಟ್ಟುಕೊಂಡು ಚಂದ ಬ್ಲೌಸ್. ಅದ ಸ್ವಲ್ಪ ಓಲ್ಡ್ ಆಗಿದೆ, ತುಂಬಾ ಓಲ್ಡ್ ಅಂತೇಳಿ ಅಲ್ಲ. ಅವಳ ಡ್ಯಾಡಿ ನಾನು ಅವಳಿಗೆ ಜೋರ್ ಮಾಡುದು ಬೇಡ, ಇನ್ನು ಮಾತಾಡುದು ಬೇಡ ಅಂತೇಳಿ ಅವಳ ಹಿಂದೆ ನಿಲ್ಲಿಸಿ ಡ್ಯಾಡಿ ಎದುರು ನಿಂತಿದ್ದಾರೆ. ಹೀಗೆ ನಾನೊಂದು ಅದನ್ನು ಏನಾದ್ರು ಮಾಡ್ಬೇಕು, ಅದೊಂದು ಕಂಟೆಂಟ್, ನಮ್ಮ ಮನೇಲಿ ಒಂದು ಕಂಟೆಂಟ್ ಆಯ್ತು ಇವತ್ತು. ಇವಳು ವಿಡಿಯೋ ಮಾಡುವಾಗಿಲ್ಲ, ಈಗ ಅವಳು ಸ್ನಾನ ಮಾಡ್ತಿದ್ಲು, ಅವಳ ಹಿಂದೆ ನಿಂತುಕೊಂಡು ಡ್ಯಾಡಿ ಮುಂದೆ ನಿಂತಿದ್ದಾರೆ. ಮುಂದೆ ನಿಂತುಕೊಂಡು ಅವಳು ಇದು ಮಾಡುದು, ಸಮಾಧಾನ ಮಾಡು, ಆಯ್ತಾಯ್ತು ಬಿಡು ಬಿಡು ಅಂತ. ನಾನು ಅವಳಿಗೆ ಹೊಡಿಲಿಕ್ಕೆ ಒಮ್ಮೆ ಕೋಪ ಬಂತ ಅಷ್ಟೇ, ಹೊಡೆದೆಂತ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಉಂಟು. ಅವಳ ತಪ್ಪಲ್ಲ, ಅದು ಹೊಡಿಯುವಂತದ್ದು ಅವಳೇನ್ ಮಾಡ್ಲಿಲ್ಲ. ಅದು ತಪ್ಪು ನಿಂದು. ನೀನ್ ಯಾಕೆ ಕೊಟ್ಟದ್ದು ಸಿಲ್ಕ್ ಮೆಟೀರಿಯಲ್? ನಂದು ಯಾಕೆ ಗೊತ್ತಿಲ್ಲ, ಇದು ತುಂಬಾ ಸಾಫ್ಟ್ ಮೆಟೀರಿಯಲ್, ಇದಕ್ಕೆ ಆಗುದಿಲ್ಲ. ಅವಳದಕ್ಕೆ ಆಯ್ತು, ಅವಳದಕ್ಕೆ ಚಂದ ಆಯ್ತು. ಅವಳಿಗೆ ಸ್ವಲ್ಪ ಗೊತ್ತಿಲ್ಲ ಈ ಮೆಟೀರಿಯಲ್ಗೆ ಆ ಬಿಸಿ ನೀರಿನ ಶಾಖ ತಾಗ್ತದೆ ಅಂತೇಳಿ, ಅದು ಹೀಗೆ ಆಯ್ತು. ಏನ್ ಮಾಡ್ಲಿಕ್ಕೆ, ನಾನೇನು ಅವಳಿಗೆ ಜೋರ್ ಮಾಡಿ ಅವಳ ನಿನಗೆ ಇಸ್ತ್ರಿ ಹಾಕಿ ಅಂತ ಇದೆ, ಅಂಟಿತ್ತು ಅದಕ್ಕೆ. ಹೈಯಲ್ಲಿ ಇಟ್ಟಿದ್ದೆ, ಹೈಯಲ್ಲಿ ರಪ್ಪ ಆಗ್ತದಲ್ಲ ಒಮ್ಮೆಗೆ, ಮತ್ತೆ ಅದು ಗಡಿ ಗಡಿ ಹಾಕಿದ್ರೆ ಇದು ಮೀನು ಬರ್ತಿಲ್ಲ, ಮತ್ತೆ ಹೊರಗ ಇಳಿಸುತ್ತಿದ್ದೆ ಒಟ್ಟಿಗೆ ನಮ್ಮ ಮನೇಲಿ ಒಂದು ಕಂಟೆಂಟ್ ಆಯ್ತು ಇವತ್ತು. ಹೇಳಿದ್ರು ಇವಳಿಗಿಂದ ಎಂತ ಜವಾಬ್ದಾರಿ ಎಲ್ಲ ಕೊಟ್ರೆ ಮತ್ತೆ ಅದೊಂದು ಡೈಲಾಗ್ ಇರ್ತದಲ್ಲ ಅಮ್ಮನವರದ್ದು. ಆದ್ರೆ ಜವಾಬ್ದಾರಿ ಕೊಟ್ಟು ನಿಭಾಯಿಸ್ತಾಳೆ. ಇದು ಅವಳ ತಪ್ಪು ಸಲ್ಲ, ತಪ್ಪು. ಇದು ನನ್ನ ಮೆಟೀರಿಯಲ್ ಕೊಡುವಾಗ ಹೇಳ್ಬೇಕಿತ್ತು, ಅದಕ್ಕೆ ಜಾಸ್ತಿ ಬಿಸಿ ಹಾಕ್ಬೇಡ, ಇದು ಕರೆನ್ಸ್ ಅಂತ ಹೇಳ್ಬೇಕಿತ್ತ ಆಯ್ತಾ. ಆಗ್ತಾ ಇರು ಅಂತ ಹೇಳಿದ್ರೆ ಬಿಸಿ ಉಗಿ ಹೋಗ್ತಾ ಉಂಟು, ಆ ಉಗಿಗೆ ಇದಾದ ಏನಿಲ್ಲ ಬ್ಲೌಸ್ ನೋಡಿ ಎಷ್ಟು ಎಂಬ್ರಾಯ್ಡ್ರಿ, ನೋಡುವಾಗ ಬೇಜಾರಾಗ್ತದೆ ಒಮ್ಮೆಲೆ. ಲಾಸ್ ಲಾಸ್ ಲಾಸ್, ನಮ್ಮ ಲಾಸ್ ಆಯ್ತು. ಆಗಿರ್ಬೋದು, ಆದ್ರೂ ಕೂಡ ಓಲ್ಡ್ ಈಸ್ ಗೋಲ್ಡ್. ಇದು ನಮ್ದೊಂದು ಕಂಟೆಂಟ್ ಆಯ್ತು. ಇದು ಕಂಟೆಂಟ್ ನಮ್ದು. ಏನ್ ಮಾಡುದು, ಆ ಡ್ಯಾಡಿ ಈಗ ನಿಂತಿದ್ದಾರೆ, ಇವಳ ನಿಂದೆ ಹಾಕಿ ಆಯ್ತಾಯ್ತು ಬಿಡು, ಅದ್ರ ಬೇರೆ ಮ್ಯಾಚಿಂಗ್ ತೆಗೆಯುವ ಬ್ಲೌಸ್. ಡ್ಯಾಡಿ ಸಮಾಧಾನ ಮಾಡುದು ಅವಳಿಗೆ. ಅದಕ್ಕೆ ಏನಿಲ್ಲ, ನಾನು ಎಂದು ಹೇಳ್ತೇನೆ, ಇನ್ನೊಂದು ಹಂತದ ಕಲರ್ ತೆಗೆಯುದು, ಕೈಯನ್ನು ತೆಗೆದು ಬಿಸಾಡುದು, ಆ ಕೈಯನ್ನು ಇಡುದು. ಹಾ ಅದು ಬೇಡ, ಖಾಲಿ ಅಂತ ಅದು ಎರಡಂತೆ. ಅದಕ್ಕೆ ಕೈಯನ್ನು ತೆಗೆದು ಬಿಸಾಡುದು, ಇನ್ನೊಂದು ಕದ ಸೇಮ್ ಕಲರ್ ಹಾಕುದು. ಏ ಮಂಗ ಹೇಳುದು ಕೇಳು, ಎರಡು ಕೈಯನ್ನು ತೆಗೆದು ಬಿಸಾಡುದು, ಎರಡು ಕೈಯನ್ನು ಹೊಸತ್ತಾಗಿ ಇಡುದು, ಬೇರೆ ಕ್ಲೀನ್ ಆಗ್ತದಲ್ಲ. ಹೋಗು ಹೋಗು. ನನ್ನ ಗಂಡ ಕೊಟ್ಟಿದ್ದಾರೆ, ಆ ಐಡಿಯಾ ಸಕ್ಸಸ್ ಆಗ್ತದೆ ನೋಡ್ಬೇಕು. ಅವರ ಸ್ವಲ್ಪ ಮೈಂಡ್ ತುಂಬಾ ಶಾರ್ಪ್, ಎಲ್ಲದರಲ್ಲಿ ಕೂಡ ಮಾಸ್ಟರ್ ಮೈಂಡ್. ಹಾಗಾದ್ರೆ ಐಡಿಯಾ ಕೊಟ್ಟಿದ್ದಾರೆ, ಆ ಐಡಿಯಾ ಸಕ್ಸಸ್ ಆಗ್ತದೆ ನೋಡಿ. ಸಕ್ಸಸ್ ಆಗ್ತದಲ್ಲ ನಿಮ್ಮ ಐಡಿಯಾ? ಆಗ್ತದೆ. ಸೇಮ್ ಕಲರ್ ಸಿಕ್ಕಿದ್ರೆ ಗೊತ್ತೇ ಆಗುದಿಲ್ಲ. ಕೈಯನ್ನು ಟೈಲ್ ಹತ್ರ ಕೈ ಮಾತು ಚೇಂಜ್ ಮಾಡಿದ್ರೆ ಆಯ್ತು. ಹಾಗೆ ನಿನ್ನ ಎಂಬ್ರಾಯ್ಡರ್ ಎಲ್ಲ ಹಾಗೆ ಇರ್ತದೆ. ಹಾಗೆ ನನ್ನ ಹಸ್ಬೆಂಡ್ ಐಡಿಯಾ ಕೊಟ್ಟರು ನೋಡಿ. ಈಗ ಈ ಸಾರಿ ಹುಟ್ಟಿದ್ದೇನೆ, ಇದಕ್ಕೆ ಐರನ್ ಬೇಕೇನಿಲ್ಲ, ಹೇಗೂ ನಡೀತದೆ. ಹಾಗೆ ಇದನ್ನು ಹುಟ್ಟಿದ್ದೇನೆ ಅಲ್ಲ. ಇದರ ಶರ್ಟ್ ಬೇರೆ ಮಾತಿದ್ದು ಐರನ್ ಮಾಡುವ ಅಂತ ಹೇಳಿ ಆ ಶರ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ, ಕರೆಂಟ್ ಇಲ್ಲ. ಇನ್ನು ಕರೆಂಟ್ ನ್ಯೂಸ್ ಇದು ಸಾರಿ ಹಾಕ್ಲಿಕ್ಕಿಲ್ಲ ಇತ್ತಲ್ಲ. ನಾನು ಕೂಡ ಇದು ಅಲ್ಲ, ನಮ್ದು ಇವತ್ತು ಯಾವ್ದು ನನ್ನದಿದೆ. ಎಂತ ಮಾಡುದು, ಅದೇ ಕೇಳುದು. ಮೊದಲೇ ಮುಂಚಿತವಾಗಿ ರಾತ್ರಿ ಎಲ್ಲ ಮಾಡಿಡ್ಬೇಕು ಎಲ್ಲ, ನನ್ನಾಗೆ ಪ್ಲಾನ್ ಮಾಡ್ಬೇಕು. ಇದೊಂದು ಎಂತ ಒಳ್ಳೆ ಮಾಹಿತಿ ಜನರಿಗೆ ಕೂಡ. ಯಾಕಂತೇಳಿ ಹಿಂದಿನ ದಿವಸ ರಾತ್ರಿ ಎಲ್ಲ ಹಿಂದಿನ ದಿವಸ ರಾತ್ರಿ ಕರೆಂಟ್ ಇದು. ಮತ್ತೆ ಇನ್ವರ್ಟರ್ಗೆಲ್ಲ ಐರನ್ ಬಾಕ್ಸಿಗೆಲ್ಲ ಇನ್ವರ್ಟರ್ ಆಗುದಿಲ್ಲ. ಅಲ್ಲ ಹಿಂದಿನ ದಿವಸ ರಾತ್ರಿ ಮಾಡು, ಅದು ನಾಳೆ ಕರೆಂಟ್ ಇರ್ತದೆ, ನಾಳೆ ಬೇಗ ಎದ್ದು ಇಸ್ತ್ರಿ ಹಾಕುವ ಅಂತ ಆಗ್ತದೆ. ಅಂದ್ರೆ ನಮ್ದು ಇನ್ವರ್ಟರ್ ಇದಕ್ಕಾಗುದಿಲ್ಲ, ಕರೆಂಟ್ ಅನ್ನಲ್ಲ, ಲೈನ್ ಮ್ಯಾನ್ ಅವರ ನಂಬರ್ ಅವ್ರು ಯಾವಾಗ ತೆಗಿತಾರಲ್ಲ. ಹಾಗೆ ನಮ್ದು ಇನ್ವರ್ಟರ್ ಐರನ್ ಬಾಕ್ಸಿಗೆ ಆಗುದಿಲ್ಲ, ಬಾಕಿದಕ್ಕೆಲ್ಲ ಚಾಲು ಉಂಟು, ಅದಕ್ಕಿಲ್ಲ. ಆಮೇಲೆ ಫ್ರಿಜ್ಜಿಗಿಲ್ಲ, ಎಸಿಗಿಲ್ಲ, ಫ್ರಿಜ್ ಎಸಿಗೆಲ್ಲ ಇಲ್ಲ, ಐರನ್ ವಾಷಿಂಗ್ ಮಿಷನ್ ಇಲ್ಲ. ಆಮೇಲೆ ಇವತ್ತು ಬುಧವಾರ ಯಾರಿಗೂ ಕೂಡ ತಲೆಯಲ್ಲಿಲ್ಲ, ಬಟ್ಟೆ ವಾಶ್ ಮಾಡಿ ಎಲ್ಲರೂ
ಇದ್ದಾರೆ. ಯಾರಿಗೂ ಕೂಡ ಬುಧವಾರ ಎಲ್ಲ ಕರೆಂಟ್ ಇಲ್ಲ ಅಂತ ಹೇಳಿ ಬುಧವಾರ ಇಲ್ಲ ಕರೆಂಟ್ ಇಲ್ಲ. ವಾವ್, ಗೊತ್ತಿಲ್ಲ. ಇವರಿಗೂ ಕೂಡ ಡ್ರೆಸ್ ಬೇರೆ ಇತ್ತು, ಚಂದ ಇತ್ತು, ಫುಲ್ ಆಗಿತ್ತು. ಆದ್ರೆ ಇದಕ್ಕೆ ಐರನ್ ಬೇಕು ಹೇಳಿಲ್ಲ. ನೋಡಿ ಕೆಲವೊಮ್ಮೆ ಇಂಥದ್ದು ಕೂಡ ಇದೆಲ್ಲ ಬೇಕಾಗ್ತದೆ, ಇಂಥ ಬಟ್ಟೆ ಕೂಡ. ಹಾಗೆ ಇವತ್ತು ನಾವು ಬಟ್ಟೆಗೆ ಐರನ್ ಇಲ್ಲದೆ ನಮ್ಮ ಪಯಣ ಕಂಟೆಂಟ್, ನಮ್ಮ ಕಮ್ಮನ ಇದೆ ಕಂಟೆಂಟ್. ಹಾಗೆ ನಮ್ಮ ಬಟ್ಟೆಗೆ ಐರನ್ ಇಲ್ಲದೆ ನಮ್ಮ ಪಯಣ. ನಾವೀಗ ಕಟೀಲ್ ದೇವಸ್ಥಾನಕ್ಕೆ ಹೋಗ್ತೇವೆ ಫ್ರೆಂಡ್ಸ್. ಯಾಕೆಂದ್ರೆ ಕಟೀಲ್ ದೇವಸ್ಥಾನದಲ್ಲಿ ಸ್ವಲ್ಪ ಲೇಟ್ ಆಗಿ ಹೊರಡುದು. ಯಾಕೆ ಹೇಳಿದ್ರೆ ಸ್ವಲ್ಪ ಜನ ಕೂಡ ಕಮ್ಮಿ ಆಗ್ತಾರೆ, ಮತ್ತೆ ದೇವರ ದರ್ಶನ ಎಲ್ಲ ಚಂದ ಸಿಗ್ತದೆ. ಹಾಗೆಲ್ಲ ಹೋಗಿ ಬರುವ. ಯಾವಾಗಲೂ ತಲೆಗೆ ಸ್ನಾನ ಆದ ಮೇಲೆ ನೋಡಿ ನೀರು ಕುಡಿಬೇಕು ಯಾವಾಗಲೂ ಸಹ. ಎಲ್ಲರಿಗೆ ನಾನು ಹೇಳುದು, ಇವರಲ್ಲಿ ನೀರೆಲ್ಲ ತುಂಬಿಸ್ತಾರೆ, ಫುಲ್ಲು ತುಂಬಿಸುದು, ಇಲ್ಲಿ ತನಕ ತುಂಬಿಸುದು. 10 ಸಲ ಚಪ್ಪಲೆಲ್ಲ ನೋಡಿ. ಚಿತ್ತಾರ ಬಿಡಿಸೋದು 10 ಬಣ್ಣ, ಚಿತ್ತ ಕಂಗೊಳಿಸೋದು ಸೊಬಗಾದ ಈ ಮಣ್ಣ. ಸಿರಿಸೋದಕ್ಕೆಲ್ಲ ನಸುನಗು ಒಂದೇ ಕೀಲಿ, ಮರೆತೋಗಿರುವ ನೆನಪನ್ನು ಮರುಕಳಿಸುವ ಚಾಳಿ. ಈ ಮನವೇ ವಿಮಾನ, ಊಹೆಗಳ ಪ್ರಯಾಣ ಸುಖಮಯ. ಹೊರಡಿದ್ದೇವೆ ಆಯ್ತಾ, ಹೋಗ್ತಾ ಇದ್ದೇವೆ. ಇಲ್ಲಿ ಚಿನ್ನು ನೋಡಿ, ಮತ್ತೆ ಇವರು ನೋಡಿ, ಮತ್ತೆ ಅವರ ನೋಡಿ. ಇನ್ಯಾರನ್ನು ನೋಡ್ಲಿಕ್ಕಿಲ್ಲ, ನಾವೇ ಇಲ್ಲಿಗೆ ನಾವು ಹೊರಟದು. ಅಲ್ಲಿ ಸಿಗ್ತೇವೆ ಸಾಧ್ಯ ಆದ್ರೆ ನೋಡುವ. ದಾರಿ ಮಧ್ಯೆಯಲ್ಲಿ ಸಿಗ್ತೇವೆ. ನಾವು ಎಲ್ಲ ಡ್ರೆಸ್ಸನ್ನೆಲ್ಲ ಚಂದ ಮಾಡಿ ತೆಗೆದಿಟ್ಟು, ಅದು ಈ ಡ್ರೆಸ್ ಹಾಕುವ ಭಾಗ್ಯ ಉಂಟು ನಮ್ಗೆ. ಹಾಗೆ ಅಲ್ಲ ರೀ? ಹೌದು, ಕಟೀಲಿಗೆ ಈ ಡ್ರೆಸ್ ಅಲ್ಲಿ ಹೋಗುವ ಭಾಗ್ಯ ಅಷ್ಟೇ. ಹಾಗೆ ನಾವಿನ್ನು ದಾರಿ ಮಧ್ಯೆ ಸಿಗ್ತೇವೆ. ನಿಮ್ಗೆ ದಾರಿ ಮಧ್ಯ ಏನಾಗ್ತದೆ ನೋಡು ಅಲ್ಲ. ಇಲ್ಲಿ ಸಿಗ್ತೇವೆ, ಅಲ್ಲಿ ಸಿಗ್ತೇವೆ. ಓಕೆ, ಇಲ್ಲಿ ಸಿಗ್ತೇವೆ, ಅಲ್ಲಿ ಸಿಗ್ತೇವೆ. ಬಾಯ್. ನೋಡಿ ಫ್ರೆಂಡ್ಸ್, ನಾವೀಗ ಕಾರಲ್ಲಿ ಕೂತು ಸ್ವಲ್ಪ ಕಾರ್ ಓಡಿದಷ್ಟು ಇವಳಷ್ಟು ಬೇಗ ತಿನ್ಲಿಕ್ಕೆ ಶುರು ಮಾಡಿ ಆಯ್ತು. ಅದೀಗ ತಲೆಗೆಲ್ಲ ಸ್ನಾನ ಮಾಡಿ ನೀರು ಕುಡಿದು ಈಗ ಹಸಿವು ಆಗ್ತದೆ. ತಲೆ ಮೇಲೆ ಕೂಡ ಹಸಿವು ಆಗ್ತದೆ ಜಾಸ್ತಿ. ಮತ್ತೆ ಎಂತ ಗೊತ್ತುಂಟಾ ಫ್ರೆಂಡ್ಸ್, ಎಂತ ಗೊತ್ತುಂಟಾ, ಇದು ಕಾರಲ್ಲೆಲ್ಲ ನಾವು ಹೋಗೋಗೆಲ್ಲ ಇದೆಲ್ಲ ಹಿಡಿಯುದೆಲ್ಲ ನಮ್ಮದು ಎಂತ ಪರಂಪರೆ, ಮಮ್ಮಿದು ಸಂಪ್ರದಾಯ. ಈಗ ಕಾರಲ್ಲೆಲ್ಲ ಹೋಗುವಾಗ ನಮಗೆ ಎಂತಾದ್ರು ತಿಂಡಿ ಹಿಡಿಯುದೆಲ್ಲ ಅದು ನಮಗೆ ಅಭ್ಯಾಸ. ಮಮ್ಮಿಯಿಂದಾಗಿ ನಮಗೆ ಬಂದಿದೆ. ಮಮ್ಮಿ ಸಣ್ಣದಿರುವಾಗ ಹಾಗೆ ಅಪ್ಪನಲ್ಲಿ, ನನ್ನ ಅಪ್ಪನೊಟ್ಟಿಗೆ. ಈಗ ಅಪ್ಪ ಕಾರ್ ಬಿಡುವಾಗ ಮಗಳಿಂದ ತಿಂಡಿ ತಿನ್ನೋದು ನನ್ನ ಅಪ್ಪ, ನನ್ನ ಡ್ಯಾಡಿ. ಹಾಗೆ ಫ್ರೆಂಡ್ಸ್, ಹಾಗೆಲ್ಲ ನಾನು ತಿಂಡಿ ತಿನ್ನೋದು. ಅದು ನನ್ನದನ್ನು ಮಕ್ಕಳು ಫಾಲೋ ಮಾಡ್ತಾ ಇದ್ದಾರೆ. ಒಟ್ಟು ಕೂಡ ಎಲ್ಲಿ ಹೋಗುವಾಗ ಸಹ ಹಾಗೆ. ನನ್ನ ಅಪ್ಪನೊಟ್ಟಿಗೆ ನಾನು ಮೊದಲು ಎಲ್ಲಿ ಹೋಗುವಾಗ ಕೂಡ ತಿಂಡಿ ಹಿಡ್ಕೊಳ್ಳುದು, ಎಲ್ಲ ರೆಡಿ ಮಾಡುದು ಬೇಗ ಬೇಗ ಬ್ಯಾಗ್ ಅಲ್ಲಿ ಹಾಕಿ. ಯಾಕೆ ಗೊತ್ತುಂಟು, ಅದೊಂದು ಇಂಟ್ರೆಸ್ಟ್. ಮನೆಯಲ್ಲಿದ್ರೆ ಎಂತ ಸಹ ಬೇಡ, ತಿನ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಬರುದಿಲ್ಲ. ಎಲ್ಲಿಯಾದ್ರೂ ಹೋಗುವಾಗಲ್ಲದೆ ಎಂತ ತಿಂಡಿ ಕೂಡ ಸೇರ್ತದೆ ಅಲ್ಲ. ಅದು ಅಂದ್ರೆ ಸ್ವಲ್ಪ ಹಸಿವು ಕೂಡ ಆಗ್ತದಲ್ಲ. ನೆನ್ಪುಂಟು ಫ್ರೆಂಡ್ಸ್, ಆದ್ರೆ ಈಗ ಲಿಟಲ್ ಹಾರ್ಸ್ ಒಂದು ಸಕ್ಕರೆ ಕಮ್ಮಿ ಆಗ್ತಿದ್ದಾರೆ ಅಲ್ಲ. ಮಾಡ್ತಾ ಇದ್ದಾರೆ ಬ್ರಿಟಾನಿಯಾ ಅವರು ವ್ಲಾಗ್ ನೋಡ್ತಿದ್ದ. ಅವ್ರಿಗೆ 1 kg ಸಕ್ಕರೆ ತಂದು ಒಂದು ಬಿಸ್ಕೆಟ್ಗೆ ಹಾಕಿ ಕ್ವಿಂಟಲ್ ಸಕ್ಕರೆ ತಂದ. ನೋಡಿ, ಸಕ್ಕರೆವೇ ಇಲ್ಲ. ತಗೊಳ್ಳಿ, ಲಿಟಲ್ ಹಾರ್ಟ್ಸ್ ಕೊಡ್ತಾ ಇದ್ದೇವೆ. ಹಾಕುದಿಲ್ಲ. ಮೊದಲೆಲ್ಲ ಎಂತ ಸಕ್ಕರೆ ಗೊತ್ತುಂಟು ಇದ್ರ ಮೇಲೆ, ಈಗ ಸಕ್ಕರೆ ಇಲ್ಲ. ಸಕ್ಕರೆ ನೀರು ಹಾಕುದೇನೋ ಸ್ವಲ್ಪ. ಬಿಸ್ಕೆಟ್ಸ್ ಏನಿಲ್ಲ. ಬ್ರಿಟಾನಿಯಾ ಅವರು ನೋಡಿ ನೀವು, ಅದಕ್ಕೆ ನೀವು ಎಂತ ಮಾಡಿ ಮಾರು ಬಿಸ್ಕೆಟ್ ತಗೊಳ್ಳಿ. ಅದು ಎಷ್ಟು ವರ್ಷದಿಂದ ಹೇಗುಂಟು ಹಾಗೇನೇ ಉಂಟು ಇವತ್ತು ತನಕ. ಮೋಸ ನಿಮ್ಮದು ಬ್ರಿಟಾನಿಯಾ ಇಲ್ಲ. ಅವ್ರದ್ದು ಬ್ರಿಟಾನಿಯಾ ಅವ್ರದ್ದು ಮಾರು ಬಿಸ್ಕೆಟ್ ನೀವು ನೋಡಿ, ತಂದೇನೆ ಬೇಕು. ನೀವು ಮಾರು ಬಿಸ್ಕೆಟ್ ತಿಂದು ನೋಡಿ ಮಮ್ಮಿ, ಬ್ರಿಟಾನಿಯಾದು. ಅಮ್ಮೆ ಬಂದ್ವಿ ಈಗ. ನಾನು ಈ ಬಿಸ್ಕೆಟ್ ಅನ್ನೇ ನೋಡು, ಸಕ್ಕರೆ ಇಲ್ಲ ಅಲ್ಲ. ನೋಡು ಅವರ ಬಾಯಿಗೆ ಸಕ್ಕರೆ ಇಲ್ಲಲ್ಲ. ಸಕ್ಕರೆ ನೀರ್ ಹಾಕಿ ಬಿಡ್ತಾರೇನಲ್ಲ ಸ್ವಲ್ಪ ಪಾಪ. ಮತ್ತೆ ಅವರಿಗೆ ಸಹ ಇದಾಗ್ಬೇಡ, ಬಿಸ್ನೆಸ್ ಆಗ್ಬೇಡ. ನಾವು ಕಾರಲ್ಲಿ ಹೋಗುವಾಗ ನೋಡಿ ನಮ್ಮದು ಅದೆರಡರಲ್ಲಿ ನೀರು ಫ್ರೆಂಡ್ಸ್, ಇದೊಂದ್ರಲ್ಲಿ ಪುನರ್ ಪುಳಿ ಜ್ಯೂಸ್. ಹೌದಾ? ಹೌದು. ನಂಗೆ ಅದು ಗೊತ್ತಾ ಇಲ್ಲ. ಯಾರು ಮಾಡಿದ್ದು? ನಾನ್ ಮತ್ತೆ ಡ್ಯಾಡಿ. ಡ್ಯಾಡಿ ನೋಡಿದಾಗೆಲ್ಲ ಸ್ಮಾರ್ಟ್ ಅಲ್ಲ. ಹೇಳಿದ್ಯಾರು ಡ್ಯಾಡಿ? ಹೇಳಿದ್ಯಾರು? ನಾನು ಪುನರ್ಪುಳಿ ಜ್ಯೂಸಿಗೋಸ್ಕರ ಸಕ್ಕರೆ ಉಡಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಇವರು ಇಡೀ ಸಕ್ಕರೆಯನ್ನು ಹಾಕಿದ್ದಾರೆ. ಉಡಿ ಮಾಡಿ ಇಟ್ಟದ್ದು ಹಾಕ್ಲಿಲ್ಲ. ನೋಡಿ ನೆಕ್ಸ್ಟ್ ಐಟಮ್.
ಇಲ್ಲ ಅವರು ಸಹ ಕುರೆ ಕಟ್ತಾರೆ, ಅವರು ಸಹ ಕುರೆ ಕಟ್ತಾರೆ. ಇದು ಸ್ವಲ್ಪ ಟೈನೇ ಮಾಡ್ತದೆ, ಇದಕ್ಕೆ ಸ್ವಲ್ಪ ಈಗ ಕಮ್ಮಿ ಆಗಿದೆ ಸಕ್ಕರೆ. ನೋಡಿ ನಮ್ಮ ತಿನ್ನಲ್ತಿದ್ದಾರೆ ಕುರೆ ಕಟ್ಟುದು ಅಂತೇಳಿ, ಕಂಪನಿಯವ್ರು ನೋಡಿ ಸ್ವಲ್ಪ ಬೇಗ ಸರಿ ಮಾಡಿ. ನಿಮ್ಮ ಮರ್ಯಾದೆ ಪ್ರಶ್ನೆ. ಆದ್ರೂ ಕೂಡ ನಾನು ನಿಮಗೆ ಎಷ್ಟು ಕುರೆ ಕಟ್ತೇನೆ ಅಂತ ಹೇಳಿದ್ರು ಕೂಡ ನಾನು ನಿಮ್ಮ ಮಾರ್ ಬಿಸ್ಕೆಟ್ ಅಂತ ತಿನ್ನೋದು ಬಿಡುದಿಲ್ಲ ಅಲ್ಲ ರೆಡಿ. ಇದು ನೋಡಿ ಈ ಬಿಸ್ಕೆಟ್ ಇದು ತಿಂದೆ, ಇದರಲ್ಲಿ ಸಕ್ಕರೆ ಉಂಟು ನೋಡಿ, ಸಕ್ಕರೆ ಹಾಕಿದ್ದಾರೆ. ನೀವು ತಿನ್ನಿ ಬಾಯಿಗೆ ಹಾಕಿ ಇರುವ ಬರ್ಬೋದು, ನಂಗೆ ಒಬ್ಬರು ಕೊಡೋರಿಲ್ಲ ಫ್ರೆಂಡ್ಸ್. ಕೊಡು ಪಾಪ ಕ್ಯಾಮರಾಮ್ಯಾನಿಗೆ ಪಾಪ. ಅವಳಿ ಬೇಡ ಮತ್ತೆ ನಮ್ಮ ವಿಡಿಯೋ ಎಲ್ಲ ಆದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಾಧರ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಾಧರ ಪಾವಕ ಭಯಹರ ಪಾಹಿ ಮುಕುಂದ ಪಾವಕ ಭಯಹರ ಪಾಹಿ ಮುಕುಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ. ಈಗ ನಾವು ಕಟೀಲ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರ ದರ್ಶನ ಎಲ್ಲ ಚೆಂದ ಆಯಿತು, ತುಂಬ ರಶ್ ಇಲ್ಲ. ಅದು ನಾವು ಬರುವ ಟೈಮ್ ನೋಡಿ ಈಗ ರೀಚ್ ಆಗಿದ್ದೀವಿ, ಒಂದು 1:30ಗೆ ರೀಚ್ ಆಗಿದ್ದೀವಿ. ಹಾಗೆ ನಮಗೆ ದೇವಿಯ ದರ್ಶನ ಪೂಜೆ ಯಾವಾಗಲೂ ಕೂಡ ತುಂಬ ಅಂದರೆ ಈ ಸೀಸನ್ ಅಲ್ಲ, ಈಗೆಲ್ಲ ರಜೆ ಸೀಸನ್ ಅಲ್ಲ ಮಕ್ಕಳಿಗೆಲ್ಲ, ಹಾಗೆ ಯಾವ ರಶ್ ಇರ್ತಾರೆ. ಮತ್ತು ನಾವು ಸ್ವಲ್ಪ ಲೇಟ್ ಮಾಡಿ ಬಂದದ್ದು ಕಾರಣ ಅಂತೇಳಿ ರಶ್ ಕಡಿಮೆ ಇದ್ದರೆ ನನಗೆ ಸಹ ಸ್ವಲ್ಪ ಖುಷಿ ಆಗ್ತದೆ. ದೇವಿ ದರ್ಶನ ಪೂಜೆ ಎಲ್ಲ ಆಯಿತು. ದೇವಿಗೊಂದು ಮಲ್ಲಿಗೆ ಕೊಡಲಿಕ್ಕಿತ್ತು, ಹಾಗೆ ಮನಸ್ಸಲ್ಲಿ ಗ್ರಹಿಸಿದ್ದೆ ನಾನು. ಮತ್ತು ನನಗೆ ಒಂದು ಕಟೀಲು ದೇವಸ್ಥಾನಕ್ಕೆ ಬರೋದಂತ ಹೇಳಿದರೆ ತುಂಬ ಈಗಂತೇಳಿ ಅಲ್ಲ, ನಾನು ಸಣ್ಣದಿರೋದ್ರಿಂದ ಸಹ ನನಗೆ ತುಂಬ ಪ್ರೀತಿ. ಕಟೀಲು ದೇವಸ್ಥಾನ ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಇಲ್ಲಿರೋ ಅನ್ನ ಪ್ರಸಾದ ಕೂಡ ಹಾಗೆ. ಇನ್ನು ನಾನು ಅನ್ನ ಪ್ರಸಾದ ಎಲ್ಲರೂ ನಾವು ಸೇರಿಸಿಕೊಂಡು ಹೋಗಿದ್ದೀನಿ, ತುಂಬ ಖುಷಿ ಆಯಿತು. ಮತ್ತು ಒಳಗೆ ಕೂಡ ತುಂಬ ಒಂಥರ ಪಾಸಿಟಿವ್ ಮೈಂಡ್ ಬರ್ತದೆ ನಮಗೆ. ಒಳಗೆ ಕಾಲಿಟ್ಟ ತಕ್ಷಣವೇ ಒಂದೊಳ್ಳೆ ಪಾಸಿಟಿವ್ ಮೈಂಡ್ ಬರ್ತದೆ, ಹಾಗೆ ತುಂಬ ಖುಷಿ ಆಯಿತು. ಹಾಗೆ ನನಗೆ ಮೇಯ್ನ್ ನನಗೆ ರಶ್ ಎಲ್ಲ ಇರಬಾರ್ದು, ನಾನು ಎಲ್ಲಿ ರಶ್ ಇದ್ದರೂ ನಾನು ಸ್ವಲ್ಪ ಹೋಗೋದು ಕಡಿಮೆ. ಮತ್ತು ಈ ಹೆಸರನ್ನೆಲ್ಲ ನಮಗೆ ತುಂಬ ಒಳ್ಳೆ ಇದ್ದಾರೆ, ಹಾಗೆ ಅವರನ್ನು ಒಂದು ಮೀಟಾಗಿ ಹೋಗ್ಬೇಕಂತ ಹೇಳಿದ್ದೇನೆ. ಸಾಧ್ಯ ಆದರೆ ನೋಡಬೇಕು, ಯಾಕಂದರೆ ಅವರು ಬೇರೆ ಪ್ರೋಗ್ರಾಮಲ್ಲಿದ್ದ ಮೊದಲೆಲ್ಲ ನಾನು ಮುಂಚೆ ಫೋನ್ ಮಾಡಿ ಬರೋದು ಅವರಿಗೆ. ಹಾಗೆ ಇವತ್ತು ಗೊತ್ತಿಲ್ಲ ಸಿಗ್ತಾರ, ಇವತ್ತು ನಾನು ಕಾಲ್ ಮಾಡಲಿಲ್ಲ. ಹಾಗೆ ಒಂದು ಹೆಚ್ಚಿನ ನಿಮಿಷ ಅವರನ್ನು ಮೀಟಾಗಿ ಹೋಗೋದು, ಮಾತಾಡಿ ಹೋಗ್ತೇನೆ. ನನಗೆ ತುಂಬ ಬ್ಲೆಸ್ಸಿಂಗ್ ಮಾಡ್ತಾರೆ ಅವರು ನಮ್ಮ ಫ್ಯಾಮಿಲಿಗೆಲ್ಲ. ಹಾಗೆ ಮತ್ತು ಬೇರೆ ಕೂಡ ಈಗ VIP ಅಂತೆಲ್ಲ ಊಟ ಅಲ್ಲಿ ನಾನು ಅಲ್ಲಿ ಕುತ್ಕೊಳ್ಳೋದಿಲ್ಲ, ಭೋಜನ ಶಾಲೆ ಅಲ್ಲಿ ಅನ್ನ ಸಂತರ್ಪಣೆ ಭೋಜನ ಶಾಲೆ ಉಂಟಲ್ಲ, ಹಾಗೆ ನಾನು ಅಲ್ಲೇ ಊಟ ಮಾಡೋದು. ಈಗ ನಮಗೆ VIP ಎಲ್ಲ ಉಂಟು, ಎಲ್ಲ ಫೆಸಿಲಿಟಿ ಎಲ್ಲ ಉಂಟು, ಆದರೆ ನಾನು ಅದಕ್ಕೆ ಹೋಗುವುದಿಲ್ಲ. ಯಾಕೆ ಹೇಳಿದರೆ ನನಗೆ ದೇವರ ಒಂದು ಅಲ್ಲಿ ಒಳಗೆ ಒಂದು ಅನ್ನಛತ್ರದಲ್ಲಿ ಕೂತು ಊಟ ಮಾಡೋದು ನನಗೆ ಅದೊಂದು ತುಂಬ ಮನಸ್ಸಿಗೆ ಸಮಾಧಾನ ಕೊಡ್ತಾರೆ. ಒಂದು ದೇವರ ಪ್ರಸಾದ ನಾನು ಸ್ವೀಕರಿಸಿದೆ ಅಂತ ಹೇಳಿ ಒಂದು ಮನಸ್ಸಿಗೆ ಒಂದು ಆ ಭಾವನೆ ಬರ್ತದೆ. ಇನ್ನು ನಾವು ದೇವರ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತೇವೆ ಫ್ರೆಂಡ್ಸ್. ಆಮೇಲೆ ಖುಷಿ ಆಯಿತು. ತುಂಬ ಕೂಲ್ ಉಂಟು, ಇವತ್ತು ತುಂಬ ಕೂಲ್ ಉಂಟು. ಅಂದರೆ ನಮ್ಮಲ್ಲೆಲ್ಲ ಮಳೆ ಬಂದಿದೆ ಸ್ವಲ್ಪ ಸ್ವಲ್ಪ ಬೆಳಿಗ್ಗೆ, ಹಾಗೆ ಅಷ್ಟು ಬಿಸಿಲಿಲ್ಲ. ಹಾಗೆ ಮತ್ತೆ ಬೇರೆ ಏನಿಲ್ಲ. ಇನ್ನು ನಾವು ದೇವರ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಸಿಗ್ತೇವೆ. ಓಕೆ, ಚಿನ್ನಿಗೆ ನಮ್ಮ ಊಟ ಆಯಿತು ದೇವಸ್ಥಾನದ ಒಳಗೆ. ದೇವಸ್ಥಾನ ಊಟ ತುಂಬ ಇಷ್ಟ. ಹಾಗೆ ಊಟ ಎಲ್ಲ ಆಯಿತು ನಮ್ಮದು. ಇನ್ನು ಸ್ವಲ್ಪ ಕೂತ್ಕೊಂಡು ಮತ್ತೆ ಹೊರಡ್ತೇವೆ. ಮತ್ತು ಇನ್ನು ಸ್ವಲ್ಪ ಮುಂದೆ ಹೋದ ಮೇಲೆ ಅದು ಇದೆಲ್ಲ ಕೇಳ್ತಾಳೆ.
ಐಸ್ ಕ್ರೀಮ್ ಕೊಡಿ, ಚಾಕ್ಲೇಟ್ ಕೊಡಿ, ಮತ್ತೆ ತಿಂಡಿ ಕೊಡಿ. ಅಲ್ಲಿ ಇದು ಒಡೆ ಉಂಟು. ಅಲ್ಲಿ ಒಂದು ಭಟ್ರಿದ ಹೋಟೆಲ್ ಉಂಟು, ಈಗ ಅಲ್ಲಿ ಹೋಗಿ ಹೇಳ್ತಾಳೆ. ಅಲ್ಲಿ ಸ್ವಲ್ಪ ಫೇಮಸ್ ಆಗಿದೆ ಹಳ್ಳಿಗಳಲ್ಲಿ. ಹೋಗಿ ಚಿನ್ನ ಅಲ್ಲ ಹಾಗೆ ನಾವು ಇನ್ನು ಹೊರಡುದು ಫ್ರೆಂಡ್ಸ್ ಇನ್ನು. ಮತ್ತೆ ಇಲ್ಲಿ ಗಾರ್ಡನ್ ಎಲ್ಲ ಸೂಪರ್ ಉಂಟು. ಮೊದಲೆಲ್ಲ ಗುಲಾಬಿ ಹೂವೆಲ್ಲ ಇತ್ತು, ಚಂದ ಗುಲಾಬಿ ಹೂವೆಲ್ಲ. ಇಲ್ಲಿ ಹೇಗೆ ಹೂ ಆಗ್ತದೆ ಗೊತ್ತಿಲ್ಲ, ಅಷ್ಟು ಚಂದ ನೀರು ಹಾಕ್ತಾರೆ, ಅಷ್ಟು ಮೇಂಟೈನ್ ಮಾಡ್ತಾರಲ್ಲ ಹಾಗೆ. ಇಲ್ಲ, ಆನೆಯಲ್ಲಿ ಹೋಗುದಿಲ್ಲ, ಯಾವಾಗಲೂ ಆನೆಯಲ್ಲಿ ಹೋಗ್ತೇವೆ ನಾವು. ಬಂದಿದೆ ನಾವು ಬೇಗ ಹೋಗುದು. ನೋಡಿ ಪಿಂಕ್ ಫ್ಲವರ್ ಎಷ್ಟು ಚಂದ ಉಂಟು ನೋಡಿ, ಪಿಂಕ್ ಕಲರ್. ವಾಪಸ್ ಕಳ್ಳಿ ನೋಡಿ, ವಾಪಸ್ ಕಳ್ಳಿ ಚಿನ್ನ ನೋಡ್ಲಿ. ಯಾವುದು ಅಲ್ಲಿ ವಾಪಸ್ ಕಳ್ಳಿ ಇದಾ? ಯಾವುದು? ಅದೇ ಮುಳ್ಳು ನೋಡಿ, ಇಲ್ಲಿಗೆ ಅದ್ರ ಪರಿಚಯ ಇಲ್ಲ. ಈಗ ಗೊತ್ತು ಚಿನ್ನಿಗೆ, ಪುಸ್ತಕದಲ್ಲಿ ಮಾತ್ರ ನೋಡಿದಂತ ಅಲ್ಲ? ನೀನು ಪುಸ್ತಕದಲ್ಲಿ ಮಾತ್ರ ನೋಡಿದ? ಇಲ್ಲ, ಅದಕ್ಕೆ ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಬೇಕು, ಇಲ್ಲದ್ರೆ ಖಾಲಿ ಪುಸ್ತಕದ ಬದನೆಕಾಯಿ ಹಾಕ್ತಾರೆ ಅವರು. ಇನ್ನು ನಾವು ಹೊರಡುದು. ಆಮೇಲೆ ಇನ್ನು ಜೋರು ಬಾರಿಕೆ ಆಗ್ತದೆ. ಮೊದಲೆಲ್ಲ ಇಲ್ಲೆಲ್ಲ ಇತ್ತು ಫ್ಯಾನ್ಸಿ ಎಲ್ಲ, ಇದೆಲ್ಲ ಸ್ವಲ್ಪ ಆ ಕಡೆ ಆಗಿದೆ. ಮತ್ತೆ ನಾವು ಹೋಗುದಿಲ್ಲ ಆ ಕಡೆ, ಬೇಡ ಅಲ್ಲ. ಎಂತ ನಮ್ಮ ಶಾಪಲ್ಲಿ ಇರುವ ಇಷ್ಟು ಶಾಪ್ ಕಂಬಳದಲ್ಲಿಗಿಲ್ಲ ಎಂತ ಊಟ ಅಷ್ಟೇ, ಊಟ ಅದಷ್ಟೇ. ಹೌದು, ಊಟ ಯಾವುದು ಊಟ ಅದನ್ನು ತಿನ್ನೋದು. ಕಂಬಳ ಫ್ಯಾನ್ಸಿಯಲ್ಲಿ ಇಲ್ಲ, ಇಲ್ಲದ್ರೆ ಫ್ಯಾನ್ಸಿ ಅಲ್ಲ. ಜ್ಯೂಸ್ ಏನಾದರೂ ಕುಡಿಯುವ, ಜ್ಯೂಸ್ ಐಸ್ ಕ್ರೀಮ್ ಏನಾದರೂ ಕುತ್ಕೊಂಡು ಹೋಗುವ. ಫ್ರೆಂಡ್ಸ್, ಇಲ್ಲಿ ನಾವು ಸ್ವಲ್ಪ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತೇವೆ, ಸ್ವಲ್ಪ ಹೊತ್ತು ಅಷ್ಟೇ. ನೋಡಿ ಇವಳಿಗೆ ಆಟ ಸಾಮಾನು ಬೇಕಂತ ಅವಳು ಕೂಗ್ತಾ ಇದ್ದಾಳೆ, ಅಲ್ಲಿ ಕೂಗ್ತಾ ಇದ್ದಾಳೆ ಆಟ ಸಾಮಾನು ಬೇಕಂತ. ಬಾ, ಅವಳು ಇದು ಬೇಕಂತ. ಇದು ಆಟ ಸಾಮಾನು ತೆಗೆದುಕೊಂಡು ಬೇಕಾ? ಗೊತ್ತುಂಟ ಆಟ ಆಡ್ಲಿಕ್ಕೆ? ಇಲ್ಲ ಸುರಿಯಿಂದ ಕಲಿಬೇಕಾ? ಈಗ ಊಟ ಆಗೋದಷ್ಟೇ, ಹಾಗೆ ಈಗ ಕೂತ್ಕೊಂಡು ಪಾರ್ಸಲ್ ಪಾರ್ಸಲ್ ತಗೊಂಡದ್ದು ಆಲ್ರೆಡಿ ಊಟ ಆಗಿದೆಲ್ಲ. ಹಾಗೆ ಅಂಬಡೆ ಪಾರ್ಸಲ್ ತಗೊಂಡು, ಸೀತಾಫಲ ನೋಡಿ ಸ್ವಲ್ಪ ಅಲ್ಲ, ಬರೀ ಸೀತಾಫಲ ತಿಂತಿದ್ದೇನೆ. ನಮ್ಮ ಮಗು ಕೂಗಿದ್ಲು, ಹಠ ಮಾಡಿದ್ಲು ತುಂಬ. ಅವಳು ಸುಮ್ಮನೆ ಹೇಳಿದ್ ನಾವು ತಮಾಷೆಗೆ, ಆಟ ಸಾಮಾನಲ್ಲ ಅವಳಿಗೆ, ಇಷ್ಟು ದೊಡ್ಡ ರಂಬೆಗೆ. ಅವಳಿಗೆ ಇದು ಐಸ್ ಕ್ರೀಮ್ ಅಷ್ಟೇ ಬೇಕಾಗುದು, ಗ್ರೇಪ್ ಕ್ಯಾಂಡಿ ಅವಳಿಗೆ ಅದು ಮಾತ್ರ ಬೇಕಾಗುದು ಅವಳಿಗೆ. ಮತ್ತೆ ನಮ್ದು ಊಟ ಆದದಷ್ಟೇ ಅಲ್ಲ, ಊಟ ಆಯ್ತಲ್ಲ. ಅಂಬಡೆ, ಹಾಗೆ ಅಂಬಡೆ ಅಲ್ಲಿ ನಾವೊಂದು ಭಟ್ರ ಹೋಟೆಲ್ಗೆ ಬರ್ತೀವಿ, ಇಲ್ಲಿ ಕಟೀಲ್ ದೇವಸ್ಥಾನ ಹತ್ತಿರ ಉಂಟು. ಅವರಿಗೆ ತುಂಬಾ ವರ್ಷ ಆಯ್ತು, ಅವರಿಗೆ ನಮ್ಮದು ಒಳ್ಳೆ ಪರಿಚಯ. ಹಾಗೆ ನಮಗೆ ಒಳ್ಳೆ ಇದು ಮಾಡ್ತಾರೆ, ಒಳ್ಳೆ ಟ್ರೀಟ್ ಮಾಡ್ತಾರೆ. ಹೋದ್ರು ಕೂಡ ಇವತ್ತು ತಿನ್ನಿ ಅಂತ ಹೇಳಿದ್ರು, ನಾವು ಮತ್ತೆ ಬೇಡ ಹೇಳಿದ್ವು. ಯಾಕೆ ಹೊಟ್ಟೆ ಫುಲ್ ಆಯ್ತು, ಊಟ ಆದದಷ್ಟೇ ಅಲ್ಲ. ಅದಕ್ಕೆ ಐಸ್ ಕ್ರೀಮ್ ತಿನ್ನೋದು. ಮತ್ತೆ ಪಾರ್ಸಲ್ ಮಾಡಿದ್ದೀವಿ ಅಂಬಡೆ, ಅದಿನ್ನು ಸ್ವಲ್ಪ ಅರ್ಧ ದಾರಿಯಲ್ಲಿ ಖಾಲಿ ಆಗ್ಬೋದಲ್ಲ. ಅದೇ ಸಾಂಬಾರ್ ಕೇಳಿದ್ರು, ಕೊಡ್ತೇನೆ ಬೇರೆದ್ರಲ್ಲಿ ಅಂತ. ಬೇಡ ಹೇಳಿದ್ರು, ಹಿಂಗಿಗೆ ಹಾಕ್ಬೇಡ ಟ್ರಾವೆಲ್ ಇಡಿ. ಒಳ್ಳೆ ಉಂಟು ಚಿನ್ನದು. ಅಮ್ಮನೆ ಸ್ವಲ್ಪ ಟೇಸ್ಟ್ ಕೊಡಿ, ಹೇಗುಂಟು ಒಂದ್ಸಲ ನೋಡು, ಹೇಗುಂಟು ನೋಡು. ಗ್ರೇಪ್ 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 ಕೊಡು ಕೊಡು ಕೊಡು. ನಂಗೆ ಬೇಡ, ನಂಗೆ ಬೇಡ, ನೋಡ ನನಗೆ ಕೊಡು. ನಮ್ಗೆ ಐಸ್ ಕ್ರೀಮ್ ಎಷ್ಟು ತಿಂತೇವೆ ಹೇಳಿಲ್ಲ. ಹೋದಲ್ಲಿ ಬಂದಲ್ಲಿ ಎಲ್ಲ ಐಸ್ ಕ್ರೀಮು, ಅದೇ ಮಿತಿ ಮೀರಿ ಐಸ್ ಕ್ರೀಮ್ ತಿಂತಿದ್ದೆ. ಒಳ್ಳೇದಲ್ಲ ಜಾಸ್ತಿ, ನಮ್ದು ಮಿತಿ ಮೀರಿ ಹೋಯ್ತು ಐಸ್ ಕ್ರೀಮ್ ತಿನ್ನೋದು. ಮತ್ತೆ ಏನ್ ಮಾಡುದು, ನಾವಿಬ್ರು ಶೇರ್ ಮಾಡುದು, ಶೇರ್ ಮಾಡಿ ತಿನ್ನೋದು ನಾನು ಮತ್ತೆ ಅವಳು. ನಂಗೆ ಇದು ಸಾಕಾಯ್ತು, ನಂಗೆ ಸಾಕಾಗಿದೆ. ಚಿನ್ನ ಬೇಕಾ? ತುಂಬಾ ಉಂಟು, ತಿನ್ನೆಲ್ಲ ತಿನ್ನು. ಹೋಗುವ ಹೊರಡುವ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.